ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಹಿಂದುತ್ವದಲ್ಲಿ ರುದ್ರಾಕ್ಷಿಗೆ ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಮಹತ್ವವಿದೆ. ರುದ್ರನ ಅಕ್ಷಿಯೇ ರುದ್ರಾಕ್ಷಿ. ಅರ್ಥಾತ್ ಹಿಂದೂ ಧರ್ಮದ ಪ್ರಕಾರ ರುದ್ರಾಕ್ಷಿ ಎಂಬ ಪದವು ರುದ್ರ ಮತ್ತು ಅಕ್ಷಿ ಎಂಬ ಎರಡೂ ಪದಗಳಿಂದ ಉನ್ನತವಾಗಿದೆ. ಪುರಾಣಗಳ ಪ್ರಕಾರ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಿದ ಶಿವನ ಕಣ್ಣೀರಿನಿಂದಲೇ ರುದ್ರಾಕ್ಷಿ ವೃಕ್ಷಗಳು ಹುಟ್ಟಿದವು. ಆದ್ದರಿಂದ ರುದ್ರಾಕ್ಷಿಯನ್ನು ಶಿವನ ದೈವಿ ಚಿಹ್ನೆ ಎಂದು ಹಿಂದುತ್ವದಲ್ಲಿ ಗೌರವಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳಾದ ಶಿವಪುರಾಣ, ಪದ್ಮಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ರುದ್ರಾಕ್ಷಿಯ ಮಹಿಮೆಯನ್ನು ವಿವರಿಸಲಾಗಿದೆ. ರುದ್ರಾಕ್ಷಿಯನ್ನು ಧರಿಸುವುದರಿಂದ ಪಾಪನಾಶವಾಗುತ್ತದೆ, ದುಃಖ ದೂರವಾಗುತ್ತದೆ ಮತ್ತು ಶಿವನ ಅನುಗ್ರಹ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಇದು ಭಕ್ತನನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸುವ ಪವಿತ್ರ ಸಾಧನವೆಂದು ಹಿಂದುತ್ವ ಬೋಧಿಸುತ್ತದೆ. ರುದ್ರಾಕ್ಷಿಯನ್ನು ಸಾಮಾನ್ಯವಾಗಿ ಮಾಲೆಯ ರೂಪದಲ್ಲಿ ಧರಿಸಲಾಗುತ್ತದೆ. ಇದರಲ್ಲಿ 1 ರಿಂದ 21 ಮುಖಗಳವರೆಗೆ ಇರುವ ರುದ್ರಾಕ್ಷಿಗಳು ದೊರೆಯುತ್ತವೆ. ಪ್ರತಿಯೊಂದು ಮುಖಿಗೂ ವಿಭಿನ್ನ ದೇವತೆಗಳು ಮತ್ತು ಫಲಗಳು ಸಂಬಂಧಿಸಿವೆ. ಉದಾಹರಣೆಗೆ, ಏಕಮುಖಿ ರುದ್ರಾಕ್ಷಿ ಶಿವನ ಸ್ವರೂಪವಾಗಿದ್ದು ಮೋಕ್ಷಕ್ಕೆ ದಾರಿ ತೋರಿಸುತ್ತದೆ. ಪಂಚಮುಖಿ ರುದ್ರಾಕ್ಷಿ ಶಾಂತಿ, ಆರೋಗ್ಯ ಮತ್ತು ಜ್ಞಾನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಹಿಂದುತ್ವದಲ್ಲಿ ಧ್ಯಾನ, ಜಪ ಮತ್ತು ಪೂಜೆಗೆ ರುದ್ರಾಕ್ಷಿಯು ಬಹಳ ಮಹತ್ವ ಪಡೆದಿದೆ. ಶಿವಭಕ್ತರು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ರುದ್ರಾಕ್ಷಿ ಮಾಲೆಯ ಮೂಲಕ ಜಪಿಸುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಇದರಿಂದ ಮನಸ್ಸಿಗೆ ಏಕಾಗ್ರತೆ, ಶಾಂತಿ ಮತ್ತು ಆತ್ಮಶುದ್ಧಿ ದೊರೆಯುತ್ತದೆ. ಹೀಗಾಗಿ ಹಿಂದುತ್ವದಲ್ಲಿ ರುದ್ರಾಕ್ಷಿ ಕೇವಲ ಒಂದು ಬೀಜವಲ್ಲ, ಅದು ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಪ್ರತೀಕವಾಗಿದೆ. ಭಗವಾನ್ ಶಿವನ ಕಣ್ಣೀರಿನಿಂದ ಹುಟ್ಟಿದ ದಿವ್ಯ ವಸ್ತುವೆಂದು ನಂಬಲಾಗುವ ರುದ್ರಾಕ್ಷಿ ಭಕ್ತನ ಜೀವನದಲ್ಲಿ ಶಾಂತಿ, ಸಮತೋಲನ ತರಲು ಸಹಾಯ ಮಾಡುತ್ತದೆ. ಧ್ಯಾನ, ಜಪ ಮತ್ತು ಪೂಜೆಯಲ್ಲಿ ರುದ್ರಾಕ್ಷಿಯನ್ನು ಶ್ರದ್ಧೆಯಿಂದ ಬಳಸುವುದರಿಂದ ಮನಸ್ಸಿನ ಅಶಾಂತಿ ದೂರವಾಗಿ ಆತ್ಮವಿಕಾಸ ಸಾಧ್ಯವಾಗುತ್ತದೆ. ಆದ್ದರಿಂದ ಹಿಂದುತ್ವದ ಪರಂಪರೆಯಲ್ಲಿ ರುದ್ರಾಕ್ಷಿಯನ್ನು ಗೌರವದಿಂದ ಧರಿಸುವುದು ಮಾನವನಿಗೆ ಧಾರ್ಮಿಕ ಶಕ್ತಿ, ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುವ ಪವಿತ್ರ ಸಾಧನವೆಂದು ಹೇಳಬಹುದು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.